ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 51ನೆಯ ಶ್ಲೋಕ. ಶಿವೇ ಶೃಂಗಾರಾರ್ದ್ರಾ ತದಿತರಜನೆ ಕುತ್ಸನ ಪರ ಸರೋಷ ಗಂಗಾಯಾಂ ಗಿರಿಶಚರಿತೆ ವಿಸ್ಮಯತಿ ಹರಾಹಿಭ್ಯೋ ಭೀತಾ ಸರಸೀರುಹ ಸೌಭಾಗ್ಯ ಜಯಿನಿ ಸಖೀಷು ಸ್ಮೇರಾತೆ ಮೈ ಜನನಿ ದೃಷ್ಟಿ ಸಕರುಣಾ. ಏ ಜನನಿಯೇ, ನಿನ್ನ ದೃಷ್ಟಿಯು ಶಿವನಲ್ಲಿ ಇರಿಸಿದಾಗ ಅದು ಶೃಂಗಾರ ರಸಮಯವಾಗಿರುತ್ತೆ. ಶಿವನಿಗೆ ಸಲ್ಲದ ಜನರಲ್ಲಿ ಆ ನಿನ್ನ ದೃಷ್ಟಿಯು ಭೀಭತ್ಸ ರಸದಿಂದ ಕೂಡಿರುತ್ತಮ್ಮ. ಗಂಗೆಯಲ್ಲಿ ಆ ನಿನ್ನ ದೃಷ್ಟಿಯು ರೌದ್ರ ರಸದಿಂದ ಕೂಡಿರುತ್ತೆ. ಅದೇ ನಿನ್ನ ದೃಷ್ಟಿಯು ಶಿವನ ಚರಿತ್ರೆಯನ್ನು ಕೇಳುವಾಗ ಅದ್ಭುತ ರಸದಿಂದ ಕೂಡಿರುತ್ತೆ. ಹರನ ಮೈತುಂಬ ಸುತ್ತಿಕೊಂಡಿರುವ ಸರ್ಪಗಳಿಂದ ನಿನ್ನ ಕಣ್ಣು ಭಯಾನಕ ರಸದಿಂದ ಕೂಡಿರುತ್ತಮ್ಮ. ಆ ನಿನ್ನ ದೃಷ್ಟಿಯು ತಾವರೆಯ ಸೊಗಸನ್ನ ಜಯಿಸಿದಾಗ ಅದು ವೀರ ರಸದಿಂದ ಕೂಡಿರುತ್ತೆ. ಆ ನಿನ್ನ ದೃಷ್ಟಿಯು ನಿನ್ನ ಸಖಿಯರಲ್ಲಿ ಹಾಸ್ಯ ರಸದಿಂದ ಕೂಡಿರುತ್ತೆ. ಮತ್ತು ಆ ನಿನ್ನ ಸುಂದರವಾದ ಕಣ್ಣುಗಳು ನನ್ನ ಮೇಲೆ ಪಸರಿಸುವಾಗ ಕರುಣಾರಸದಿಂದ ಕೂಡಿರಲಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಕಣ್ಣುಗಳಲ್ಲಿ ನವರಸಗಳನ್ನು ತೋರಿಸಿದ್ದಾರೆ. ಆತ್ಮೀಯರೇ, ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ವರ್ಣಿಸಿರುವಂಥದ್ದು 8 ರಸಗಳನ್ನು ಮಾತ್ರ. 9ನೆಯದಾದ ಶಾಂತರಸವು ಅದು ರಸಾತೀತವಾದದ್ದು. ಅದು ಭಾವನಾತ್ಮಕವಾದ ರಸಕ್ಕೆ ಒಳಪಡುವುದಿಲ್ಲ. ಚೈತನ್ಯ ಸ್ವರೂಪಳಾದ ಅಮ್ಮ ಈ 8 ರಸಗಳ ಭಾವವನ್ನು ಲೋಕಕ್ಕಾಗಿ ಲೀಲಾ ಮಾತ್ರದಿಂದ ಪ್ರಕಟಿಸ್ತಾ ಇದ್ದಾಳೆ. ಆದರೆ ಅವಳು ಮಾತ್ರ ಲೋಕಾತೀತವಾದ್ದರಿಂದ ಅವಳು ರಸಾತೀತಳೂ ಆಗಿದ್ದಾಳೆ. ಪರಮಶಾಂತ ಸ್ವರೂಪಳು ಅವಳ ಮೂಲತತ್ವವಾಗಿದೆ ಅನ್ನುವಂಥದ್ದನ್ನು ತಿಳಿಯಬೇಕು. ನೋಡಿ, ಈ ಶ್ಲೋಕ ಆರಂಭವಾಗಿರುವಂಥದ್ದು ಶಿವೇ ಶೃಂಗಾರಾರ್ದ್ರ ಅಂತ. ಶ್ರೀಮಾತೆಯ ಕಣ್ಣುಗಳು ಶಿವನನ್ನು ನೋಡುವಾಗ ಶೃಂಗಾರ ರಸಭರಿತವಾಗಿರುತ್ತೆ. ಇದು ಪಾತಿವ್ರತ್ಯ ಲಕ್ಷಣ, ಹಾಗೆ ಸಮಯಾಚಾರದ ತತ್ವವೂ ಹೌದು. ಅದಾದ ಮೇಲೆ ತದಿತ ರಜನೆ ಕುತ್ಸನ ಪರ, ಶಿವನಲ್ಲದೆ ಪರಪುರುಷರಲ್ಲಿ ಅಥವಾ ಶಿವನಿಗೆ ಆಗದಂಥವರಲ್ಲಿ ಆಕೆಯ ಕಣ್ಣು ಹೇಗಿರುತ್ತೆ ಅಂದರೆ ಭೀಭತ್ಸವಾಗಿರುತ್ತೆ, ಅಂದರೆ ಜಿಗುತ್ಸಾಪೂರ್ವಕವಾಗಿರುತ್ತೆ ಅಂತ. ಸರೋಷಾ ಗಂಗಾಯಾಂ, ಯಾವುದೇ ಸ್ತ್ರೀ ತನ್ನ ಸವತಿ ಅಂತ ಹೇಳಿದಾಗ ಸಹಜವಾಗಿ ಸಿಟ್ಟು ಬಂದುಬಿಡುತ್ತೆ, ರೌದ್ರ ಭಾವದಿಂದ ನೋಡ್ತಾರೆ. ಹಾಗೆ ಗಂಗೆ ಪಾರ್ವತಿಗೆ ಸವತಿಯ ಸ್ಥಾನದಲ್ಲಿ ಇರೋದರಿಂದ ಸಹಜವಾಗಿ ಆಕೆಯ ಮೇಲೆ ರೌದ್ರ ಭಾವವಿರುತ್ತೆ ಅಂತ. ಆತ್ಮೀಯರೇ, ಈ ಚಿಂತನೆಗಳನ್ನೆಲ್ಲ ಕೇಳುವಾಗ ಕೇವಲ ಲೀಲಾಪರವಾಗಿ ಅರ್ಥೈಸಿಕೊಳ್ಳಬೇಕು. ತತ್ವತಃ ಗಂಗೆಯಾಗಲಿ ಗಿರಿಜೆಯಾಗಲಿ ಬೇರೆ ಬೇರೆ ಅಲ್ಲ. ನೋಡಿ, ಒಬ್ಬಳು ಅನ್ನಸ್ವರೂಪಳು, ಇನ್ನೊಬ್ಬಳು ಗಂಗಾ ಪಾನಸ್ವರೂಪಳು, ಜಲದೇವತೆ. ನಮಗೆ ಅನ್ನ ಬೇಕು ನೀರು ಬೇಕು ಅಂತ ಕೇಳಿದಾಗ ಏನು ಹೇಳ್ತೀರಿ? ಎರಡೂ ಮುಖ್ಯವೇ. ಆದರೆ ಇನ್ನೊಂದು ತಿಳಿಯಬೇಕಾದ್ದೇನು ಅಂದರೆ, ಅನ್ನವಾಗಲಿ ಜಲವಾಗಲಿ ಯಾರ ಅಧೀನದಲ್ಲಿದೆ ಅಂದರೆ ಅದು ಶಿವನ ಅಧೀನದಲ್ಲಿದೆ ಅಂತ. ಅಂದರೆ ಪಾರ್ವತಿ ಗಂಗೆಯರು ಶಿವನ ಅಧೀನದಲ್ಲಿದ್ದಾರೆ ಎನ್ನುವುದನ್ನು ತಿಳಿಯಬೇಕು. ಮತ್ತು ಇದೆಲ್ಲ ಲೀಲೆಗಾಗಿ ಹೇಳುತ್ತಿರುವಂಥ ವಿಚಾರಗಳು. ಮುಂದೆ ಹೇಳ್ತಾರೆ, ಗಿರೀಶ ಚರಿತೆ ವಿಸ್ಮಯತಿ. ಅಮ್ಮ ತನ್ನ ನಾಥನಾದ ಶಿವನ ಮಹಿಮೆಗಳನ್ನು ಚರಿತ್ರೆಯ ಮೂಲಕ ಕೇಳುವಾಗ ಆಶ್ಚರ್ಯದಿಂದ ಕೇಳ್ತಾಳಂತೆ. ಅದೇ ಅದ್ಭುತ ರಸ. ನಾರದಾದಿ ಮಹರ್ಷಿಗಳು ಬಂದು ಅಮ್ಮನ ಮುಂದೆ ಆ ಶಿವನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಅಮ್ಮ, ಶಿವನು ಲೋಕವನ್ನೇ ಸರ್ವನಾಶ ಮಾಡುವಂತಹ ವಿಷವನ್ನೇ ಪಾನ ಮಾಡಿಬಿಟ್ಟನಮ್ಮ ಅಂದಾಗ ಅಮ್ಮ ಹೌದೇ ಅಂತ ಆಶ್ಚರ್ಯದಿಂದ ಕೇಳ್ತಾಳಂತೆ. ಅಮ್ಮ, ನಿನ್ನ ಪತಿಯು ತ್ರಿಪುರಾಸುರನನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿಬಿಟ್ಟನಲ್ಲಮ್ಮ ಅಂದರೆ, ಅಬ್ಬಾ, ನನ್ನ ನಾಥನು ಇಂಥ ದೊಡ್ಡ ಕಾರ್ಯವನ್ನು ಸಾಧನೆ ಮಾಡಿದನೇ ಅಂತ ಆಶ್ಚರ್ಯ ಪಡ್ತಾಳಂತೆ. ಇನ್ನೊಬ್ಬ ಋಷಿಗಳು,
ಅಮ್ಮ, ಆಕಾಶದಿಂದ ಧುಮ್ಮಿಕ್ಕುವ ಗಂಗೆಯ ರಭಸವನ್ನ ಶಿವನು ತನ್ನ ಕೇಶಪಾಶದಲ್ಲಿ ಬಂಧಿಸಿ ಇಟ್ಟುಬಿಟ್ಟಿದ್ದ ನಮ್ಮ ಗಂಗೆಯನ್ನ ಅಂತ ಹೇಳಿದಾಗ ಅಮ್ಮ, ಅಬ್ಬಬ್ಬ, ಹೌದೇ, ಅಷ್ಟೊಂದು ಸಾಹಸ ಕೆಲಸವನ್ನು ಮಾಡಿದ್ದಾರೆಯೇ ನಮ್ಮ ಯಜಮಾನರು ಅಂತ ಬಹಳ ಪ್ರೇಮದಿಂದಲೂ ಅದ್ಭುತವಾದಂಥ ರಸದಿಂದ ಕೇಳ್ತಾಳಂತೆ. ಅಮ್ಮನಿಗೆ ಶಿವನ ಕಥೆ ಎಷ್ಟು ಸಲ ಕೇಳಿದರೂ ಮತ್ತೆ 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 ಕೇಳುತ್ತಿರಬೇಕು ಅನ್ನುವಂಥ ಆಸೆಯೇ ಹುಟ್ಟುತ್ತಂತೆ. ಅಯ್ಯೋ, ಇದೆಲ್ಲ ಕೇಳಿರೋದು ಬಿಡ್ರಿ, ಬೇರೆ ಯಾವುದಾದ್ರೂ ಹೇಳಿ ಅಂತ ಹೇಳೋದಿಲ್ಲ. ಎಷ್ಟು ಸಲ ಕೇಳಿದರೂ ಶಿವನ ಬಗ್ಗೆಯೇ ಕೇಳಬೇಕು ಅನ್ನುವಂಥ ಪ್ರೇಮ ಜಗನ್ಮಾತೆಗೆ ಅಂತ. ಮುಂದೆ ಹೇಳ್ತಾರೆ, ಹರಾಹಿಭ್ಯೋ ಭೀತ. ಗಿರಿಜೆ ಕಲ್ಯಾಣದ ಸಮಯದಲ್ಲಿ ನಾಚುತ್ತ ಕುಳಿತಿದ್ದಳಂತೆ ಹಸಮಣೆಯ ಮೇಲೆ. ಶಿವ ಅಮ್ಮನನ್ನು ನೋಡಬೇಕು ಅನ್ನಿಸ್ತಾ ಇದೆ, ಏನು ಮಾಡೋದು, ಎಲ್ಲರೂ ಎದುರುಗಡೆ ಇದ್ದಾರೆ, ಹೇಗೆ ನೋಡೋದು ಅಂತ ಒಂದು ಉಪಾಯ ಮಾಡಿದನಂತೆ. ಯಾರನ್ನೋ ನೋಡಬೇಕು ಅಂತ ಕತ್ತೆತ್ತು ಮೇಲೆ ನೋಡಿದಂಥ ಶಿವ ಕುತೂಹಲದಿಂದ ಏನನ್ನೋ ನೋಡುವಂತೆ ಮಾಡಿ ಗಿರಿಜೆಯ ಮುಖವನ್ನು ನೋಡಿದನಂತೆ. ಅಮ್ಮನೂ ಸಹ ಶಿವನನ್ನ ನೋಡಬೇಕು ಅನ್ನುವ ಕುತೂಹಲದಿಂದ ಓರೆಗಣ್ಣಿನಿಂದ ನಾಚುತ್ತ ಒಮ್ಮೆ ಶಿವನನ್ನ ನೋಡಿ ತಲೆ ತಗ್ಗಿಸಿದಳಂತೆ. ಹಾಗೆ ಯಾರಿಗೂ ಅಮ್ಮ ಕಾಣದಂತೆ ಆ ಪರಶಿವನ ಕೈ ಹಿಡಿಯಲು ಹೋದಳಂತೆ. ಏನಾಯಿತು ಅಂದರೆ, ಶಿವನ ಕೈನಲ್ಲಿ ಹಾವುಗಳಿತ್ತಲ್ಲ, ಆ ಹಾವುಗಳೆಲ್ಲ ಅಮ್ಮನ ಮೈಯನ್ನ ಸೋಂಕಿ ಹತ್ತಲಾರಂಭಿಸಿದಂತೆ. ಆ ಕ್ಷಣದಲ್ಲಿ ಭಯಭೀತಳಾದ ಅಮ್ಮ ಅಂತ ಹೇಳಿ ಆ ಕೈಗಳನ್ನು ಒದರಿದಳಂತೆ. ಆಗ ಶಂಕರರು ಹೇಳ್ತಾರೆ, ಅಮ್ಮ, ನಿನ್ನ ಕಣ್ಣುಗಳಲ್ಲಿ ನಾನು ಭಯವನ್ನು ಕಂಡೆ ಅಂತ. ಅದು ಭಯಾನಕ ರಸ ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಸರಸೈರುಹ ಸೌಭಾಗ್ಯ ಜಯಿನೇ. ವೀರತ್ವವು ಪ್ರಕಟವಾಗಬೇಕು ಅಂತಂದರೆ ಮತ್ತೊಬ್ಬರ ಮೇಲೆ ತನ್ನ ಆಧಿಪತ್ಯವನ್ನು ಸಾಧಿಸಿರಬೇಕು. ಹಾಗೆ ಅಮ್ಮನ ಕಣ್ಣುಗಳು ಯಾವುದರ ಮೇಲೆ ತನ್ನ ಆಧಿಪತ್ಯವನ್ನು, ವೀರತ್ವವನ್ನು ಸಾಧಿಸಿದೆ ಅಂದರೆ ಕಮಲದ ಸೌಭಾಗ್ಯವನ್ನು ಗೆದ್ದು ಬೀಗುತ್ತಿದೆಯಂತೆ. ನಾನು ಪದ್ಮಕ್ಕಿಂತಲೂ ದೊಡ್ಡದಾಗಿದ್ದೇನೆ, ಅದನ್ನು ಮೀರಿಸಿದಂಥ ಶಕ್ತಿ ನನಗಿದೆ ಅಂತ ಹೇಳಿ ವೀರ ರಸದಿಂದ ಅಮ್ಮನ ಕಣ್ಣುಗಳು ಕೂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಸಖೀಷು ಸ್ಮೇರಾತೆ. ತನ್ನ ಸಖಿಯರೊಡನೆ ಜಗನ್ಮಾತೆ ಯಾವಾಗಲೂ ವಿನೋದದಿಂದ ಮಾತನಾಡ್ತಾ ಇರ್ತಾಳೆ, ಹರ್ಷ ಪುಳಕಿತಳಾಗಿರ್ತಾಳೆ. ಹಾಗಾಗಿ ಆಕೆಯ ಕಣ್ಣಿನಲ್ಲಿ ಹಾಸ್ಯರಸ ಕಂಡುಬರುತ್ತೆ. ಇನ್ನು ಕೊನೆಯದಾಗಿ ಹೇಳ್ತಾರೆ, 8ನೆಯದ್ದು, ಮೈಜನನಿ ದೃಷ್ಟಿ ಸಕರುಣಾ. ಹೇ ಜಗನ್ಮಾತೆಯೇ, ನಿನ್ನ ಮುಂದೆ ಶರಣಾಗಿ ನಿಂತಿರುವ ನನ್ನ ಮೇಲೆ ದಯಮಾಡಿ ಕರುಣಾಭಾವದಿಂದ ಒಮ್ಮೆ ನೋಡಮ್ಮ. ಹಾಗೆ ನೋಡಿದರೆ ಮಾತ್ರ ನಾನು ಬದುಕಲು ಸಾಧ್ಯ ತಾಯಿ. ನಿನ್ನ ಕಂದನಾದ ನನ್ನನ್ನು ದಯೆಯಿಂದ ನೋಡಮ್ಮ ಅಂತ ಭಕ್ತರು ಪ್ರಾರ್ಥಿಸಿದಾಗ ಆಕೆ ದಯೆಯಿಂದ ಆ ಭಕ್ತರನ್ನು ನೋಡುತ್ತಾಳಂತೆ. ಆಗ ಅದು ಕರುಣಾರಸಭರಿತವಾಗಿರುತ್ತೆ ಕಣ್ಣುಗಳು ಅಂತ. ಆತ್ಮೀಯರೇ, ಇಷ್ಟು ಹೊತ್ತುಗಳ ಕಾಲ ಅಮ್ಮನ ಕಣ್ಣುಗಳಲ್ಲಿ 8 ರಸಗಳ ಭಾವವನ್ನು ಹೇಳಿದರು ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಆದರೆ ಶಾಂತರಸವನ್ನು ವರ್ಣನೆ ಮಾಡಲಿಲ್ಲ. ಯಾಕೆ ಅಂದರೆ ಇಷ್ಟೆಲ್ಲ ರಸಗಳನ್ನು ಆಕೆ ಪ್ರಕಟಿಸಿದ್ದರೂ ಸಹ ಆಕೆ ಮಾತ್ರ ನಿರ್ವಿಕಾರಳು, ಯಾವುದಕ್ಕೂ ಅಂಟದ ದ್ವಂದ್ವಾತೀತಳಾದ್ದರಿಂದ ಅವಳು ಸಹಜವಾಗಿ ಶಾಂತ ಸ್ವಭಾವದವಳು ಅಂತ. ಇನ್ನೊಂದು ವಿಚಾರವನ್ನು ಹೇಳ್ತಾರೆ, ಶ್ರೀಚಕ್ರದಲ್ಲಿ ಒಂದೊಂದು ಚಕ್ರವೂ ಸಹ ಒಂದೊಂದು ರಸಕ್ಕೆ ಪ್ರಧಾನವಾಗಿರುವಂಥದ್ದು. 8 ಆವರಣಗಳನ್ನು ದಾಟಿದ ಮೇಲೆ 9ನೆಯದಾದ ಬಿಂದು ಮಂಡಲ ಸರ್ವಾನಂದಮಯ ಚಕ್ರ, ಆ ಆವರಣವು ಪರಮಶಾಂತವಾಗಿರುವಂಥದ್ದು, ನಿರ್ವಿಕಾರವಾಗಿರುವಂಥದ್ದು, ಲೋಕಾತೀತ, ಗುಣಾತೀತ, ಸರ್ವಾತೀತ, ಶಮಾತ್ಮಿಕ ಅಂತ ಹೇಳುವಂತೆ ಆ ಬಿಂದು ಮಂಡಲದಲ್ಲಿ ಶಿವಶಕ್ತಿಗಳು ಏಕಸ್ಥಿತಿಯಲ್ಲಿರ್ತಾರೆ. 8 ರಸಗಳು ಲೋಕಕ್ಕೆ ಸಂಬಂಧಿಸಿದ್ದು. ಶಾಂತರಸವು ಲೋಕಾತೀತವಾದ ರಸ, ಅದೇ ಅಮ್ಮನ ನೈಜವಾದ ಸ್ವಭಾವ, ಅದೇ ಅಮ್ಮನ ನಿಜಸ್ವರೂಪ. ಹೀಗಾಗಿ ಶಂಕರ ಭಗವತ್ಪಾದರು 8ನೆಯ ರಸವು ಕರುಣಾರಸ ಅಂತ ಹೇಳಿ, ಯಾರ ಮೇಲೆ ಚೈತನ್ಯ ಸ್ವರೂಪಳಾದ ಅಮ್ಮನ ದೃಷ್ಟಿ ಪಸರಿಸುತ್ತೋ ಕರುಣೆಯಿಂದ, ಅವರು
ರಸಾತೀತ ಸ್ಥಿತಿಗೆ ಹೋಗಿಬಿಡುತ್ತಾರೆ. ಅಂದರೆ ಶಾಂತ ಸ್ಥಿತಿಯನ್ನು ಹೊಂದಿಬಿಡುತ್ತಾರೆ. ಯಾಕೆ ಅಂತಂದರೆ ಅವಳು ಚೈತನ್ಯ ಸ್ವರೂಪವಾದ್ದರಿಂದ, ಚೈತನ್ಯವಿದ್ದರೇನೆ ಕಣ್ಣು ಮುಚ್ಚಲಿಕ್ಕಾಗಲಿ ತೆಗೆಯಲಿಕ್ಕಾಗಲಿ ಆಗುವಂಥದ್ದು. ಅದು ಸ್ಪಂದನಾ ಶಕ್ತಿ. ಹೀಗಾಗಿ ಯಾವಾತನು ಈ 8 ರಸಗಳನ್ನು ಅನುಭವಿಸುತ್ತಾ ಈ ರಸಾತೀತ ಸ್ಥಿತಿಗೆ ನಾನು ಹೋಗಬೇಕು ಅಂತ ಹೇಳಿ ಆ ಚಿಚ್ಚಕ್ತಿಯನ್ನು, ಆ ಚೈತನ್ಯ ಸ್ವರೂಪಗಳನ್ನು ಧ್ಯಾನ ಮಾಡ್ತಾನೋ, ಆರಾಧನೆ ಮಾಡ್ತಾನೋ, ಉಪಾಸನೆಯನ್ನು ಮಾಡ್ತಾನೋ, ಆಗ ಆ ಜಗದಂಬೆಯ ಕೃಪಾ ದೃಷ್ಟಿ ಬೀರಿ ಅವನೂ ಸಹ ಪರಮ ಸತ್ಯವಾದಂಥ ಸ್ಥಿತಿಯನ್ನು ಹೊಂದಿಬಿಡ್ತಾನೆ. ಅದೇ ಸಚ್ಚಿದಾನಂದ ತತ್ವ. ಆ ತತ್ವದಲ್ಲಿ ತಾದಾತ್ಮ್ಯವನ್ನು ಅನುಭವಿಸಿದಾಗ ಅವನಿಗೆ ಸಿಗುವಂಥದ್ದೇ ಬ್ರಹ್ಮಾನಂದ. ಅದೇ ಶಾಂತರಸ. ಅದು ರಸಾತೀತ, ಅದು ಚೈತನ್ಯದ ನಿಜಸ್ವರೂಪ ಅಂತ ಹೇಳಿ. ಇಂತಹ ಈಕ್ಷತ್ಯಾತ್ಮಕ ಶಕ್ತಿಯನ್ನು ಹೊಂದಿರಬಹುದಾದಂತಹ ಶ್ರೀಮಾತೆಗೂ ಇಂತಹ ಸುಂದರವಾದಂತಹ ನವರಸಭರಿತವಾದ ಅಮ್ಮನ ದೃಷ್ಟಿಯನ್ನು ವರ್ಣನೆ ಮಾಡಿದಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.